ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಂದು ಒಂದು ವರ್ಷ ಆದ್ಮೇಲೆ ನಾವೆಲ್ಲ ಸೇರ್ಕೋತಿದೀವಿ. ಹೌದಪ್ಪ, ರಿಯೂನಿಯನ್ ಮಾಡೋಣ ಅಂತ ವಾಟ್ಸಪ್ ಏನೋ ಕ್ರಿಯೇಟ್ ಮಾಡಿದ್ವಿ, ಆದ್ರೆ ಒಂದ್ಸಲಿನೂ ಆಗೇ ಇಲ್ಲ. ನಾವೆಲ್ಲ ಸೇರೋಕೆ ಕಾನ್ವೊಕೇಶನ್ ಡೇನೆ ಬರ್ಬೇಕಾಯ್ತು. ನಾವೆಲ್ಲ ಇಲ್ಲಿ ಸೇರಿದೀವಿ, ಆದ್ರೆ ಟಾಪರ್ ಆಗಿದ್ಲಲ್ಲ ಪಾರು, ಅವಳು ಇವಾಗ ಹೇಗಿದ್ದಾಳೋ ಏನೋ. ಅವಳು ಓದೋವಾಗ ಮಾತ್ರ ಟಾಪರು, ಮದ್ವೆ ಆದ್ಮೇಲೆ ಪಾಪರ್ ಆಗಿ ಯಾವ್ದೋ ಒಂದು ಮೂಲೆಯಲ್ಲಿ ಬಿದ್ಕೊಂಡಿರ್ತಾಳೆ ಅಷ್ಟೇ. ಅಲ್ಲಿ ನೋಡ್ರು, ಲಕ್ಸುರಿ ಕಾರಲ್ಲಿ ಬರ್ತಾಳೆ ಅನ್ಕೊಂಡ್ರೆ ಯಾವ್ದೋ ಡಕೋಟಾ ಬೈಕಲ್ಲಿ ಬರ್ತಿದ್ದಾಳೆ. ನೀವ್ ಮಾತಾಡ್ತಾ ಇರೋ, ನಾನು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಬರ್ತೀನಿ. ಸರಿ ಮಾವ, ಓಕೆ. ನನಗೆ ಲೈಸೆನ್ಸ್ ಅಂತೂ ಸಿಗದೆ ಆಸ್ಪತ್ರೆ ಓಪನ್ ಮಾಡಕ್ ಆಗ್ತಿಲ್ಲ. ಕಡೆ ಪಕ್ಷ ನಿಮ್ನೆಲ್ಲ ಮೀಟ್ ಮಾಡ್ಬೋದಲ್ಲ ಅಂತ ಬಂದೆ. ಪೆಟ್ರೋಲ್ ಯಾರು ಕದಿಲಿಲ್ಲ ಅಂದ್ರೆ ಸಾಕಪ್ಪ. ಹೇ ಕೂಲಿ, ನಿನ್ನೆ ಕಣೋ. ನನ್ನನ್ನ ಸರ್ ದಿಟಾನಯ್ಯ ಸರ್, ನಾನು ಕೂಲಿನಯ್ಯ. ಆ ಲೆಕ್ಕ ನೋಡಿದ್ರೆ ಈ ಸ್ಕೂಲ್ನಾಗ ಪಾಠ ಮಾಡೋ ಮೇಷ್ಟ್ರು ಸರಸ್ವತಿ ಕೂಲಿ, ಓಟ್ ಹಾಕ್ಸ್ಕೊಂಡಿರೋ ರಾಜಕಾರಣಿ ಜನರಿಗೆ ಕೂಲಿ, ಉಳುಮೆ ಮಾಡಿ ಇಡೀ ದೇಶಕ್ಕೆ ಅನ್ನ ಕೊಡೋ ರೈತ ಅವನು ಭೂಮ್ತಾಯಿ ಕೂಲಿ, ಗಡಿಯಲ್ಲಿ ಸೈನಿಕ ನಮ್ ದೇಶ ಕಾಯ್ತಾನಲ್ಲ ಅವನು ಭಾರತ ಮಾತೆ ಕೂಲಿ. ಆ ಲೆಕ್ಕ ನೋಡಿದ್ರೆ ನಾವೆಲ್ಲರೂ ಭಗವಂತನಿಗೆ ಕೂಲಿನೇ. ಗೊತ್ತಾಯ್ತ್ರಾ? ಏನೋ ವೇದಾಂತ ಹೇಳ್ತಿದ್ಯಾ? ಕರೆಕ್ಟಾಗಿ ಹೊಟ್ಟೆಗೆ ಒಂದೊತ್ತು ಊಟ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರು ಶೋಕಿಗಳಿಗೇನು ಕಮ್ಮಿ ಇಲ್ಲ. ಪಾರುನು ಸಿದ್ಧಾರ್ಥನು ಒಂದ್ ಮಾಡ್ತೀನಿ ಅಂತ ನಾಟಕ ಮಾಡ್ಕೊಂಡು ಕೊನೆಗೆ ಅವಳನ್ನೇ ಪಟಾಯಿಸ್ಕೊಂಡೆ. ಶ್ರೀಮಂತರು ಮನೆ ಹುಡುಗಿ ಅಂತ ಕ್ಯಾಚ್ ಹಾಕೊಂಡು ಮದುವೆನೂ ಮಾಡ್ಕೊಂಡೆ. ನಿನ್ ತಪ್ಪಲ್ಲ ಬಿಡು, ನಿನ್ನ ನಂಬಿದಾಳಲ್ಲ ಪಾರು, ಅವಳಿಗೆ ಏನ್ ಹೇಳ್ಬೇಕೋ. ಬೇಡ, ಓದೋ ಜಾಗ ಇದು. ತಾಯಿ ಸರಸ್ವತಮ್ಮ ಇರ್ತಾಳೆ, ಇಲ್ಲಿ ಗಲಾಟೆ ಆದ್ರೆ ತೆಪ್ಪಾಯ್ತದೆ. ಏನೋ ಕೋಪ ಬರ್ತಿದ್ಯಾ? ಅವಾಗೆಲ್ಲ ಬಹಳ ಎಗರಾಡ್ತಿದ್ದೆ, ಈಗ ತೋರ್ಸ್ ನಿನ್ ಕೋಪನ. ಸರ್, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಂಗೂ ಕೋಪ ಕಮ್ಮಿ ಅಂತಾನೆ ಇಟ್ಕೊಳ್ಳಿ. ಆದ್ರೆ ನೀವು ಇಷ್ಟೊತ್ತು ಮಾತಾಡಿದ್ರಲ್ಲ, ಅದು ಎಲ್ಲ ನಮ್ಮ ಪಾರು ಕಿವಿಗೆ ಬಿತ್ತು ಅನ್ಕೊಳ್ಳಿ. ಈ ಉಪ್ಪಿನಕಾಯಿಗೆ ಮಾವಿನಕಾಯಿನ ಕುಯ್ದಾಕ್ತಾರೆ ನೋಡಿ, ಹಂಗೆ ನಿಮ್ಮನ್ನ ಎರಡೆರಡು ಭಾಗ ಮಾಡಿ ಸಿಗ್ದಾಕ್ಬಿಡ್ತಾಳೆ. ನೀವು ಯಾವ ದೇವ್ರ ನಂಬ್ತಿರೋ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಆ ದೇವ್ರನ್ನ ಒಸಿ ಬೇಡ್ಕೊಳ್ಳಿ, ಈ ಇಸ್ಯ ಪಾರು ಕಿವಿಗೆ ಬೀಳ್ದಿರ್ಲಿ ಅಂತವ. ಬರ್ಲಾ ಬಾರ್ಲಾ? ರಶ್ಮಿ, ರಶ್ಮಿ, ಮಾವ, ಅಮ್ಮ ಅಮ್ಮ, ಅಪ್ಪ ಬಂತು. ಅಪ್ಪ ಎಲ್ಲೋಗಿದೆ ಇಷ್ಟ ದಿನ? ಅಮ್ಮನ್ ಕೇಳಿದ್ರೆ ನಿಮ್ಮ ಅಪ್ಪ ಜಿಮ್ಮಿಗೆ ಹೋಗೈತೆ ಅಂದ್ಲು. ನೀನು ಅಣ್ಣನ್ ತರ ಜಿಮ್ಮಿಗೆ ಸೇರ್ಕೊಂಡಿದ್ಯಾ? ಹ್ಞೂ ಕಣವ, ಸೀನನ್ ದೇಹ ದಂಸಣ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಬೇರೆಯವ್ರ ದೇಹ ದಂಡಿಸೋದಕ್ಕಿಂತ ನಮ್ಗೆ ನಾವೇ ದಂಡಿಸ್ಕೋಬೇಕು ಅಂತ. ಮಾವ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನೀವಿಲ್ದೆ ಇಲ್ಲಿರಕ್ಕೆ ಆಗಲ್ಲ. ಯಾಕವ ರಶ್ಮಿ, ಏನಾಯ್ತವ? ನಿನಗೆ ನಿಮ್ಮ ಮಾವ ಇದ್ರೆ ಅಷ್ಟೇ ಅನ್ನ, ಇಲ್ಲ ಅಂದ್ರೆ ನಿನಗ ತುತ್ತು ಸಿಗಲ್ಲ. ಅದು ತುಂಬಾ ಬೋರ್ ಆಗತ್ತೆ ಅಂತ ಅಷ್ಟೇ ಮಾವ. ಅಯ್ಯೋ, ನನ್ನ ಸೊಸೆದು ಎಂಥ ಮನ್ಸಪ್ಪ ಭಗವಂತ. ಅಷ್ಟೆಲ್ಲ ಆಗಿದ್ರು ನನಗೆ ನಿಜ ಹೇಳಬಾರ್ದು ಅಂತ ಇರೋ ನೋವೆಲ್ಲ ಮನ್ಸಲ್ಲೇ ಬಚ್ಚಿಟ್ಕೊಂಡವಳಲ್ಲ, ಇಂಥವಳಿಗೆ ಹೋಗಿ ಅನ್ಯಾಯ ಮಾಡ್ತಾ ಇದ್ದಾಳಲ್ಲ ಈ ವೀಲ. ಸ್ವಾಮಿಗಳು ಹೇಳವ್ರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಯಾವಾಗ್ರಿ ಬಂದ್ರಿ?
ಇವಾಗ ಬಂದೆ. ಬಂದ ತಕ್ಷಣನೇ ಆ ಡೊಮ್ಮಿನ ಇಟ್ಕೊಂಡಿರೋದು ನೋಡು. ಕೊಡುವ ಕೋತಿ ಮರಿ ಕೋತಿನ ಇಟ್ಕೊಂಡಂಗೆ. ಹೋಗಿದ್ ಕೆಲಸ ಏನಾಯ್ತು? ಹಣ್ಣು ಕಾಯೋ? ಹಣ್ಣಾಗೈತೆ ಅಂದ್ಕೊಂಡಿದ್ದೆ. ಹಣ್ಣಾಗೋದು ಕಾಯಾಗೋದು ನನ್ನ ಕೈಲಿದೆ. ಮಾಡ್ತೀನಿ, ಚೆನ್ನಾಗೇ ಹಣ್ಣು ಮಾಡ್ತೀನಿ. ಅಡುಗೆ ಮಾಡಿದ್ದೀನಿ, ಬನ್ನಿ ಬಡಿಸ್ತೀನಿ. ನಾನು ಅಪ್ಪನ ಜೊತೆನೇ ಊಟ ಮಾಡೋದು. ಹ್ಞೂ, ಅವ್ರ ಜೊತೆನೆ ಕೂತ್ಕೊಳ್ಳುವಂತೆ ಬಾ. ರಶ್ಮಿ, ನೀನು ಬರವಾ? ಅಯ್ಯೋ, ಯಾವಾಗ ನೋಡಿರು ರಶ್ಮಿ ಊಟಕ್ ಬಾ, ರಶ್ಮಿ ಊಟಕ್ ಬಾ. ಅಲ್ಲ ರೀ, ಅವತ್ತೇ ಹೇಳಿಲ್ವಾ ನಾನು ಅವಳು ಅಡ್ಗೆ ಆಗಿದ ತಕ್ಷಣ ಇನ್ನು ಆರಕ್ಕೂ ಮುಂಚಿತವಾಗೆಲ್ಲ ಉಂಡು ಬಿಡ್ತಾಳೆ ಅಂತವ. ಇವತ್ತು ಹಂಗೆ ಊಟ ಮಾಡವಳೆ. ಹೌದೇನವಾ? ಹೌದು ಮಾವ, ನಂದು ಆಗ್ಲೇ ಊಟ ಆಯ್ತು. ಸ್ವಾಮಿಗಳೇ, ನನ್ನ ಕೋಪನ ಯಾಕೆ ಪರೀಕ್ಷೆ ಮಾಡ್ತಿದ್ದೀರಾ? ನಿಂತ ಜಾಗದಲ್ಲೇ ಇವಳನ್ನ ಹೂತಾಕ್ಬಿಡೋಣ ಅನ್ಸತ್ತೆ. ಇಂಥ ಮಗಿಗೆ ಅನ್ನ ಕಿತ್ಕತಾಳಲ್ಲ, ಇವಳೀಗ ಹುಳ ಬಿದ್ದು ಸಾಯೋದೆ ಅನ್ಸುತ್ತೆ. ಲೀಲಾ, ನನಗೆ ಊಟಕ್ಕೆ ಹಾಕು. ಕೂತ್ಕೊಳ್ರಿ ನೋಡಿ. ರಶ್ಮಿ, ನೀನು ಬರವ? ಅಯ್ಯೋ ಇಲ್ಲ ಮಾವ, ನೀವು ಊಟ ಮಾಡಿ, ನಂದು ಊಟ ಆಯ್ತು. ಬಾ ಅಂದ್ರೆ ಬರಬೇಕು ಅಷ್ಟೇ. ಇನ್ನೂ ಹಾಕು, ಇನ್ನೂ ಹಾಕು ಒಂದೇ. ನಿಧಾನಕ್ಕೆ ಊಟ ಮಾಡ್ರಿ, ನಿಧಾನಕ್ಕೆ ಬಡಿಸ್ತೀನಿ. ಹೇಳ್ದಷ್ಟು ಮಾಡು, ಹಾಕು. ಅಲ್ಲ ರೀ, ಯಾವತ್ತು ಇಲ್ದವ್ರು ಇವತ್ತು ಯಾಕ್ರಿ? ಹಾಕು ಹಾಕು. ಅಲ್ಲ ರೀ, ತಟ್ಟೆನಾಗ ಒಂದೇ ಸಲ ಇಷ್ಟು ನೋಡ್ರಿ ಕಣ್ಣೆಸ್ರಾಗಕ್ಕಿಲ್ವಾ? ಹಾಕು ಒಂದೇ. ಓಹೋ, ಏನ ಮಾದಪ್ಪವ್ರೆ, ಬರ್ಬರ್ತಾನೆ ಸರಿಯಾಗಿ ಪೋಣಿಸ್ತಾ ಇದ್ದೀರಾ. ಇದೇನಪ್ಪಯ್ಯ ಇದು? ನನಗ್ ಮಾತ್ರ 1.5 ಮಂಕ್ರಿ ದನ ತಿಂದಂಗ್ ತಿಂತೀಯ ಅಂತ ಹೇಳ್ತಿದ್ದೆ. ಹೇಳ್ತೀನಿ ಸೀನಾವ್ರೆ, ಬನ್ನಿ ಕೂತ್ಕೊಳ್ಳಿ. ಯಾಕಪ್ಪಯ್ಯ? ಹೇಳ್ತೀನಿ ಅನ್ನಲ್ಲ, ಕೂತ್ಕೊಳ್ಳಿ ಸೀನಾವ್ರೆ. ಕಂದ, ನೀನು ಕೂತ್ಕೊಳ್ಳವ. ಮಾವ, ಯಾಕೆ ಮಾವ? ನೀನು ನನ್ನ ಮಗಳಿದ್ದಂಗಲ್ವಾ? ಬಾನು ಕರೆದ ತಕ್ಷಣ ಹೇಗೆ ಬಂದು ಕೂತ್ಲು ನೋಡು, ಹಾಗೆ ನೀನು ಬರಬೇಕು ಕಣವ. ಕೂತ್ಕೋ. ಇನ್ನು ಅನ್ನ ಹಾಕು. ಇವತ್ತು ನಾನು ನನ್ನ ಮಕ್ಕಳಿಗೆ ಕೈ ತುತ್ತು ಕೊಡ್ತೀನಿ. ಓಹೋ, ಇದ್ಕ ಅಷ್ಟನ್ನ ಇಕ್ಕಿಸ್ಕೊಂಡಿತ್ತು. ಈ ಅಪ್ಪ ಬಂದ್ಮೇಲೆ ಇನ್ ಶುರು ಅಬ್ರ ಕರ್ಮ. ನಮ್ಮಪ್ಪನೋ ಒಳ್ಳೆ ಅನ್ನನ ಕೆಸರು ಕಲಿಸ್ದಂಗೆ ಕಲಿಸ್ತಾವನೆ. ಅಪ್ಪ, ನಾನು ಆಮೇಲೆ ತಿಂತೀನಿ, ನೀನ್ ತಿನ್ಕೋ. ಹಮ್ಮಿಕೊಂಡು ಕೂತ್ಕೊಳ್ಳ ಅಂತ ಅನ್ನೋಣ ಅನ್ಸತ್ತೆ. ಮರ್ಯಾದೆ ಕೊಡ್ಬೇಕಲ್ವಾ? ಚಿನ್ನ ಕೂತ್ಕೊಳ್ಳಿ, ನಾನು ಕೈ ತುತ್ತು ಹಾಕ್ತೀನಿ, ತಾವು ನುಂಗಿ, ಆಯ್ತಾ?